ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ನಿನ್ನ ಗಂಡನ ವಿರುದ್ಧವಾಗಿ ಮಾತಾಡಕತ್ತೀನಿ ಅಂತ ತಿಳ್ಕೊಳಕ್ ಹೋಗ್ಬೇಡ. ನಾನು ನ್ಯಾಯದ ಪರವಾಗಿ ಮಾತಾಡಕತ್ತೀನಿ. ಸರಿ, ಇವಾಗ ನಾನು ಏನ್ ಮಾಡ್ಬೇಕು ಅಂತ ಹೇಳ್ತೀರಾ? ನಾನು ಇವಾಗ ಏನ್ ಮಾಡಿದ್ರೆ ಗೆಲ್ತೀನಿ, ಹಾಗೆ ಮಾಡೋಣ. ಜ್ಯೋತಿ, ಇತಿಹಾಸ ಬರಿಬೇಕು ಅಂತಂದ್ರೆ ಕೆಲವೊಂದು ಘಟನೆಗಳನ್ನ ಸೃಷ್ಟಿ ಮಾಡಬೇಕಾಕೈತಿ. ಅರ್ಥ ಆಗ್ಲಿಲ್ಲ. ಅರ್ಥ ಆಗುವಂಗೆ ಹೇಳ್ತೀನಿ, ಗಮನ ಕೊಟ್ಟು ಕೇಳಿಸ್ಕೊ. ಶಿವಣ್ಣ, ಜ್ಯೋತಿ ಇನ್ಸ್ಪೆಕ್ಟ್ರು ಏನೋ ಮಾತಾಡ್ತಾವ್ರೆ. ಎಲೆಕ್ಷನ್ ಬಗ್ಗೆ ಏನೋ ಮಸ್ಲತ್ ಮಾಡ್ತಿರ್ಬೇಕು. ಬಾ ಹತ್ರ ಹೋಗಿ ಏನು ಅಂತ ಕೇಳಿಸ್ಕೊಳೋಣ. ಬೇಡ ಕೆಂಪ. ಯಾಕಪ್ಪ? ಅವರಿಬ್ರು ಮಾತಾಡೋದು ನನಗಿಷ್ಟ ಇಲ್ಲದೆ ಇರಬಹುದು, ಆದರೆ ಅವರಿಬ್ರು ಏನು ಮಾತಾಡ್ತಿದ್ದಾರೆ ಅಂತ ನಾವು ಕದ್ದು ಕೇಳಿಸ್ಕೊಳ್ಳೋದು ತಪ್ಪು. ನನ್ನ ಹೆಂಡತಿ ಮೇಲೆ ನಾನೇ ಅನುಮಾನ ಪಟ್ಟ ಹಾಗಾಗತ್ತೆ. ಹಂಗಾರೆ ನೇರವಾಗಿ ಕೇಳೋಣ. ಬಾ. ಬೇಡ, ಬಾ ಹೋಗೋಣ. ನಡಿ. ದೇವಸ್ಥಾನದಲ್ಲಿ ನಡೆದಿದ್ದ ವಿಷಯ ನಿಮ್ಗೆ ಹೇಳಿದ್ನಲ್ಲ ಅತ್ತೆ, ಸಮಸ್ಯೆಗಳು ಸರಿ ಹೋಗ್ತಾ ಇಲ್ಲ, ಅದಕ್ಕೆ ಭಯ ಆಗ್ತಾ ಇದೆ. ಎಲ್ಲ ಸಮಸ್ಯೆಗಳು ಬಗೆಹರಿಬೇಕು ಅಂದ್ರೆ ಈ ಚುನಾವಣೆಯಲ್ಲಿ ನಿನಗೆ ಗೆಲ್ಲಬೇಕು. ನೋಡಿ, ಆ ಶಿವರಾಜನಿಗೂ ನನ್ನ ಮಗನಿಗಿರೋ ಸಮಸ್ಯೆನ ದೊಡ್ಡದು ಮಾಡಿ ನನ್ನ ಮಗನ ಜೈಲಿಗೆ ಕಳಿಸ್ಬೇಕು ಅಂತ ಆ ಜ್ಯೋತಿಯನು ಇನ್ಸ್ಪೆಕ್ಟ್ರು ಪ್ಲಾನ್ ಮಾಡ್ಕೊಂಡವ್ರೆ. ಜ್ಯೋತಿ ಏನಾದರೂ ಗೆದ್ರೆ ನನ್ನ ಮಗ ಜೈಲ್ ಪಾಲಾಗ್ತಾನೆ. ನನ್ನ ಮಗ ಜೈಲ್ ಪಾಲ್ ಆಗಬಾರ್ದು ಅಂದರೆ ನೀನು ಈ ಎಲೆಕ್ಷನಲ್ಲಿ ಗೆಲ್ಲೇಬೇಕು. ಸಮುದ್ರ ಇರೋ ಕಡೆ ನದಿ ಹರಿಯೋ ಹಾಗೆ ಶಿವರಾಜ್ ಇರೋ ಕಡೆ ಜನ ಬೆಂಬಲ ಇದ್ದೇ ಇರುತ್ತೆ. ಆ ಜನ ಬೆಂಬಲ ನಮಗೆ ಸಿಗಬೇಕು ಅಂದರೆ ಅವನು ತುಳಸಿ